ಮೈಸೂರಿನಲ್ಲಿ ಕೆಲವೊಮ್ಮೆ ಚೇಂಜಸ್ ಆಗುತ್ತೆ ಅಂತ ಹೇಳ್ತಾರೆ. ಆ ಒಂದು ಕ್ಷೇತ್ರದಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಆ ಕ್ಷೇತ್ರ ಯಾವುದು ಅಂತಂದ್ರೆ ಜಿಟಿ ದೇವೇಗೌಡ ಅವರ ಕ್ಷೇತ್ರ. ಇದೆಲ್ಲಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಪಾಳದಲ್ಲಿ ಇವತ್ತೊಂದು ಮಹತ್ವದ ಮೀಟಿಂಗ್ ಆಗಿದೆ. ಪ್ಲಾನ್ ಬಿ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. ಕಳೆಗಂದಿರುವಂತಹ ಪಕ್ಷದ ವರ್ಚಸ್ಸ ವೃದ್ಧಿಗೆ ಜೆಡಿಎಸ್ ಮಾಸ್ಟರ್ ಪ್ಲಾನ್ ಮಾಡೋದಕ್ಕೆ ಮುಂದಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಗತ ವೈಭವ ಸೃಷ್ಟಿಗೆ ದಳಪತಿಗಳು ತಂತ್ರವನ್ನ ಹೆಣೆದಕ್ಕೆ ಮುಂದಾಗಿದ್ದಾರೆ. ದೇವೇಗೌಡ ಅವರ ಸಮ್ಮುಖದಲ್ಲೇ ಜೆಡಿಎಸ್ ಪ್ಲಾನ್ ಬಿ ಸಿದ್ಧವಾಯ್ತಾ? ಮೈಸೂರು ರಾಜಕಾರಣದ ಹಳೆ ಹುಲಿಗೆ ಕಾದಿದ್ಯಾ ಹಾಗಾದ್ರೆ ಬಿಗ್ ಶಾಕ್. ನಿಖಿಲ್ ಕುಮಾರಸ್ವಾಮಿ ವಿಧಾನಸಭೆ ರಂಗ ಪ್ರವೇಶಕ್ಕೂ ಕೂಡ ರಣತಂತ್ರವನ್ನು ಹೆಣೆಯಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ದಳಪತಿಗಳ ರಣವ್ಯೂಹದ ಬಿಗ್ ಸ್ಟೋರಿ ಇದು. ಜೆಡಿಎಸ್ನ ಹಿರಿಯ ನಾಯಕ ಜಿಟಿ ದೇವೇಗೌಡಗೆ ಶೀಘ್ರವೇ ಗೇಟ್ ಪಾಸ್ ಫಿಕ್ಸ್. 2028ರ ಚುನಾವಣೆಯಲ್ಲಿ ಟಿಕೆಟ್ ಸಿಗಲ್ವಾ ಜೆಡಿಎಸ್ನಿಂದ? ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರನ್ನ ಪಕ್ಷದಿಂದ ಕೈ ಬಿಡೋದಕ್ಕೆ ಪ್ಲಾನ್ ಏನಾದರೂ ನಡೆದಿದೆಯಾ ಅಥವಾ ಅವರೇ ಬೇರೆ ಪಕ್ಷಕ್ಕೆ ಜಂಪ್ ಆಗ್ತಾರ ಗೊತ್ತಿಲ್ಲ. ಜೆಡಿಎಸ್ನಿಂದ ಅಂತರವನ್ನ ಕಾಯ್ಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಹತ್ತಿರವಾಗಿದ್ದಾರೆ. ಹಾಗಾದ್ರೆ ಚಾಮುಂಡಿ ಕ್ಷೇತ್ರದಿಂದ ಯಾರು ಬರ್ತಾರೆ ಅಂತ ನೋಡಿದಾಗ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸಾರಾ ಮಹೇಶ್ ಅವರನ್ನ ಕಣಗಿಳಿಸುವ ಪ್ಲಾನ್ ಅಂತೆ. ನೋಡಿ, ಇವತ್ತು ಮೈಸೂರಿನ ಚಾಮರಾಜ ಕ್ಷೇತ್ರದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈ ಕ್ಷೇತ್ರವನ್ನ ಜೆಡಿಎಸ್ ಪಡೆದಕ್ಕೆ ಚಿಂತನೆ ನಡೆಸಿದೆಯಂತೆ. ಪ್ರತಾಪ್ ಸಿಂಹ ಮತ್ತು ನಾಗೇಂದ್ರ ನಡುವೆ ಈ ಕ್ಷೇತ್ರದ ಮೇಲೆ ಕಂಡಿರೋದು. ಟಿಕೆಟ್ ಪಡೆದಕ್ಕೆ ಫೈಟ್ ನಡೆದ ಇಬ್ಬರ ಜಗಳದ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಡೆದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಚಾಮರಾಜ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಸಾಧ್ಯತೆಯಂತೆ. ಒಕ್ಕಲಿಗರ ಪ್ರಾಬಲ್ಯವಿರುವಂತಹ ಚಾಮರಾಜ ಕಬ್ಜಾಗೆ ವ್ಯೂಹವನ್ನು ಹೆಣೆಯಲಾಗಿದೆ. ತೀವ್ರ ಕುತೂಹಲ ಮೂಡಿಸಿದ ದೇವೇಗೌಡ ಅವರ ಅಂತಿಮ ತೀರ್ಮಾನ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನ್ ಜೆಡಿಎಸ್ ಮಾಸ್ಟರ್ ಪ್ಲಾನ್? ಜೆಡಿಎಸ್ ಮಾಸ್ಟರ್ ಪ್ಲಾನ್ ಅನ್ನೋದಕ್ಕಿಂತ ಹೆಚ್ಚಿನದಾಗಿ 2.5 ವರ್ಷ ಇದೆ ಇನ್ನೂ ಕೂಡ ಚುನಾವಣೆ. ಆದ್ರೆ ಈಗಲಿಂದನೇ ಪಾರ್ಟಿ ಸಕ್ರಿಯವಾಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಅದರಲ್ಲಿ ಪ್ರಮುಖವಾಗಿ ಇವತ್ತು 2 ವಿಚಾರಗಳ ಕುರಿತಂತೆ ಇವತ್ತು ದೇವೇಗೌಡರ ಬಳಿ ಇವತ್ತು ಸಾರಾ ಮಹೇಶ್ ಹಾಗೇನೇ ಜಿಟಿ ದೇವೇಗೌಡರ ಪುತ್ರ ಹರೀಶ್ ಇಬ್ರು ಕೂಡ ಬಂದು ಭೇಟಿಯಾಗಿ ಚರ್ಚೆ ಮಾಡಿದ್ರು. ಜೊತೆಗೆ ಮೈಸೂರು ಭಾಗದ ಕೆಲವೊಂದಷ್ಟು 2-3 ಮುಖಂಡರುಗಳು ಕೂಡ ಸ್ಥಳೀಯ ಮುಖಂಡರು ಕೂಡ ಭಾಗಿಯಾಗಿದ್ರು. ಇಲ್ಲಿ ಪ್ರಮುಖವಾಗಿ 2-3 ವಿಚಾರಗಳಂತ ನೋಡೋದಾದ್ರೆ, ಮೊದಲನೇದಾಗಿ ಈಗ ಏನು ಜಿಟಿ ದೇವೇಗೌಡರು ಪಕ್ಷದಿಂದ ಒಂದಷ್ಟು ಅಂತರವನ್ನು ಕಾಯ್ಕೊಂಡಿದ್ದಾರೆ. ಆ ಅಂತರ ಅಲ್ಲಿ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಎಡವಟ್ಟಾಗತ್ತೆ ಅಂತಕ್ಕಂಥದ್ದು. ಅಂದ್ರೆ ಒಂದು ವೇಳೆ ಮುಂದೆ ಏನಾದ್ರು ಜಿಟಿ ದೇವೇಗೌಡರು ಏನಾದ್ರು ಬೇರೆ ಪಕ್ಷದಿಂದ ಸ್ಪರ್ಧೆಗೆ ಮುಂದಾಗಿದ್ರೆ ಅಥವಾ ಬೇರೆ ರೀತಿ ಏನಾದ್ರು ರಾಜಕೀಯ ಬೆಳವಣಿಗೆಗಳು ಆಗಿದ್ದೆ ಆದ್ರೆ ಅದು ಪಕ್ಷಕ್ಕೆ ಹೊಡೆತ ಬೀಳುತ್ತೆ ಅಂತಕ್ಕಂಥದ್ದು ಆ ಭಾಗದ ಮುಖಂಡರ ಒಂದು ವಾದ. ಹೀಗಾಗಿ ಸದ್ಯ ಜಿಟಿ ದೇವೇಗೌಡರ ಕ್ಷೇತ್ರ ಏನಿದೆ ಚಾಮುಂಡಿ ಕ್ಷೇತ್ರ, ಈ ಕ್ಷೇತ್ರದಿಂದನೇ ಸಾರಾ ಮಹೇಶ್ ಅವರೇ ಕಣಕ್ಕಿಳಿಯೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಈಗಾಗಲೇ ಜೆಡಿಎಸ್ನ ಕೆಲ ಮುಖಂಡರು ಕೂಡ ಈಗಾಗಲೇ ದೇವೇಗೌಡರ ಗಮನಕ್ಕೆ ತಂದಿದ್ರು. ಇವತ್ತು ಅಧಿಕೃತವಾಗಿ ಸಾರಾ ಮಹೇಶ್ ಅವರು ಬಂದು ಕ್ಷೇತ್ರದ ಜನರ ನಾಡಿ ಮಿಡಿತ ಏನಿದೆ, ಕ್ಷೇತ್ರದ ಜನರ ಅಭಿಪ್ರಾಯ ಏನಿದೆ ಅದೆಲ್ಲವನ್ನು ಕೂಡ ಇವತ್ತು ಬಂದು ಅವರಿಗೆ ಮಾಹಿತಿಯನ್ನು ಸಲ್ಲಿಸಿದ್ದಾರೆ. ಕಾರಣ ಇಷ್ಟನೇ ನೋಡಿ, ಹಿಂದೆ 2006ರಲ್ಲಿ ಮತ್ತೆ 2013ರಲ್ಲಿಯೂ ಕೂಡ ಜಿಟಿ ದೇವೇಗೌಡ ಇದೇ ರೀತಿಯಾಗಿ ಪಕ್ಷದಿಂದ ಬೇಸರ ಮಾಡಿಕೊಂಡು ಹೊರ ಹೋಗುವಂತಹ ಪ್ರಯತ್ನಗಳನ್ನ ಮಾಡಿದ್ರು. ಕಳೆದ ಬಾರಿನೂ ಕೂಡ ಅದೇ ರೀತಿ ಆಯಿತು. ಸೊ ಅವರನ್ನು ವಾಪಸ್ ತರುವಂತಹ ಪ್ರಯತ್ನಗಳಾಯಿತು. ಸ್ವತಃ ಕುಮಾರಸ್ವಾಮಿ ಅವರೇ ಹೇಳಿದ್ರು ಜಿಟಿ ದೇವೇಗೌಡರಿಗೆ ನಮ್ಮ ಪಕ್ಷದಿಂದ ಬಾಗಿಲು ಮುಚ್ಚಿದೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ಮೇಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಜಿಟಿ ದೇವೇಗೌಡರು ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಜೆಡಿಎಸ್ಗೆ ಒಂದಷ್ಟು ವರ್ಚಸ್ಸು ಕುಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಮತ್ತೆ ಅವರು ವಾಪಸ್ ಕರೆತರುವಂತಹ ಕೆಲಸ ಆಯಿತು. ಆದ್ರೆ ಈಗ ಮತ್ತೆ ಅವರು ಕಾಂಗ್ರೆಸ್ ಅಂತ ವಾಲ್ತಿರ್ತಕ್ಕಂಥದ್ದು, ಜೊತೆಗೆ ಜೆಡಿಎಸ್ ನಲ್ಲಿ ಒಂದಷ್ಟು ಅಂತರವನ್ನು ಕಾಯ್ಕೊಂಡಿರ್ತಕ್ಕಂಥದ್ದು. ಕಳೆದ 1-1.5 ವರ್ಷಗಳಿಂದ ತೀವ್ರವಾಗಿ ಹಿಂದೆ ಉಳಿದಿರತಕ್ಕಂಥದ್ದು ಜನರು ಜೆಡಿಎಸ್ ನಿಂದ ಅಂತರವನ್ನು ಕಾಯ್ಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಆ ಕ್ಷೇತ್ರಕ್ಕೆ ಈಗಲಿಂದನೇ ಅಭ್ಯರ್ಥಿಗಳ ಆಯ್ಕೆ ಆಗಬೇಕು, ಅಲ್ಲಿ ಪಕ್ಷ ಸಂಘಟನೆ ಆಗಬೇಕು ಅಂತಕ್ಕಂಥದ್ದು ಸಾರಾ ಮಹೇಶ್ ಸೇರಿದಂತೆ ಆ ಭಾಗದ ಮುಖಂಡರ ಒಂದು ಒತ್ತಾಯ. ಸೊ ಹೀಗಾಗಿ ಇವತ್ತು ಜಿಟಿ ದೇವೇಗೌಡರ ಬದಲಿಗೆ ನಾನೇ ಸ್ಪರ್ಧೆ ಮಾಡುವಂತಹ ವಿಚಾರವನ್ನು ಕೂಡ ಇವತ್ತು ಸಾರಾ ಮಹೇಶ್ ಅವರು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು. ಸೊ ಹೀಗಾಗಿನೇ ಒಂದು ಜಿಟಿ ದೇವೇಗೌಡರ ಎಚ್ ಡಿ ದೇವೇಗೌಡರ ಭೇಟಿ ಬಳಿಕ ಓಪನ್ ಸ್ಟೇಟ್ಮೆಂಟ್ ಕೂಡ ಮಾಡಿರ್ತಕ್ಕಂಥ ಸಾರಾ ಮಹೇಶ್ ಅವರು, ನಾನು ಯಾರ ವಿರುದ್ಧ ಬೇಕಾದ್ರೂ ಸ್ಪರ್ಧೆ ಮಾಡೋದಕ್ಕೆ ನಾನು ರೆಡಿ. ಹೈಕಮಾಂಡ್ ಅಂದ್ರೆ ನಮ್ಮ ನಾಯಕರು ಯಾರನ್ನು ತೀರ್ಮಾನ ಮಾಡ್ತಾರೆ ಅಲ್ಲಿಗೆ ಮತ್ತೆ ಯಾವ ಕ್ಷೇತ್ರದಿಂದ ಬೇಕಾದ್ರೆ ಸ್ಪರ್ಧೆಯನ್ನು ಮಾಡ್ತೇನೆ ಅಂತಕ್ಕಂಥ ಒಂದು ಸುಳಿವನ್ನ ಕೊಟ್ಟಿರ್ತಕ್ಕಂಥ. ಸೊ ಈ ಮೂಲಕ ಒಂದು ವೇಳೆ ಜಿಟಿ ದೇವೇಗೌಡರು ಏನಾದ್ರು ಬೇರೆ ಪಕ್ಷದಿಂದ ಕಣಕ್ಕಿಳಿದ್ರೆ
ಕೇಳಿದ್ರೆ ಖಂಡಿತವಾಗಲೂ ಕೂಡ ಅಲ್ಲಿ ಅವರ ಎದುರಾಳಿಯಾಗಿ ಚಾಮುಂಡಿ ಕ್ಷೇತ್ರದಿಂದ ಸಾರಾ ಮಹೇಶ್ ಅವರೇ ಕಣಕ್ಕಿಳಿಯುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಇದು ಒಂದು ಭಾಗ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಹಳೆ ಮೈಸೂರು ಭಾಗದಿಂದನೇ ಕಣಕ್ಕಿಳಿಸಬೇಕು ಅಂತಕ್ಕಂಥ ಒಂದಷ್ಟು ಪ್ರಯತ್ನಗಳು ಮತ್ತು ಚಿಂತನೆಗಳು ಈಗಲಿಂದ ಶುರುವಾಗಿರ್ತಕ್ಕಂಥ. ಯಾಕೆಂತಂದ್ರೆ ಎಸ್ ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಒಂದು ಕಡೆ ಆರ್.ಬಿ. ತಿಮ್ಮಾಪುರ ಅವರು ಈ ಇಲಾಖೆಗೆ ಸಂಬಂಧಪಟ್ಟಂತೆ ಸಚಿವರಾಗಿದ್ದಾರೆ. ಅವರದೇ ಇಲಾಖೆಯಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಇಲ್ಲಿಯವರೆಗೂ ಕೂಡ ಅವರು ನಮಗೆ ಪ್ರತಿಕ್ರಿಯೆಗೆ ಕೊಡೋದಕ್ಕೆ ಮುಂದಾಗ್ತಿಲ್ಲ. ಕಾಯ್ತಾ ಇದೀವಿ ಯಾವಾಗ ಆರ್.ಬಿ. ತಿಮ್ಮಾಪುರ ಅವರು ಈ ವಿಚಾರವಾಗಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಿರ್ತಾರೆ. ಯಾಕಂದ್ರೆ ಇವತ್ತು ವಿಪಕ್ಷ ಸುದ್ದಿಗೋಷ್ಠಿಯನ್ನ ಕರೆದು ಆಡಿಯೋವನ್ನ ರಿಲೀಸ್ ಮಾಡಿ ಆಕ್ರೋಶವನ್ನು ಹೊರಹಾಕಿದೆ. ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಅಂತೇಳಿ ಬಿಜೆಪಿ ಆರೋಪ ಮಾಡಿದ್ದಾರೆ. 30 ರಿಂದ 40 ಸಾವಿರ ಕೋಟಿ ಕಲೆಕ್ಷನ್ ಟಾರ್ಗೆಟ್ ನೀಡಿದ್ದಾರಂತೆ. ಅಬಕಾರಿ ಇಲಾಖೆ ಲಂಚಾವತಾರಕ್ಕೆ ಸಿಎಂ ಹೊಣೆ ಅಂತೇಳಿ ಬೆಂಗಳೂರಲ್ಲಿ ಆರ್ ಅಶೋಕ್ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ನಿದ್ರೆ ಸರ್ಕಾರ, ಸರ್ಕಾರದಲ್ಲಿ ಮಂತ್ಲಿ ಮನಿ ಅನ್ನುವಂತಾಗಿದೆ. ಇದಕ್ಕೆಲ್ಲ ನೇರ ಕಾರಣ ಸಿಎಂ ಸಿದ್ದರಾಮಯ್ಯ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಒಂದು ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. 80% ಹೋಗ್ತೈತೆ ಅಂತ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. 80% ಹೋಗ್ತೈತೆ ಅಂತ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇತ್ತು ಅಂತೇಳಿ ಎಲ್ಲೋ ಕೂಗುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಯಾವಾಗ ಲೋಕಾಯುಕ್ತ ದಾಳಿಯನ್ನ ಮಾಡಿ ಲಕ್ಷ ಲಕ್ಷ ಹಣವನ್ನ ಎಣಿಸಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರಲ್ಲ, ಎಲ್ಲರನ್ನು ಕೂಡ ಒಳಗಾಕಿದ್ರು. ಆ ಟೈಮಲ್ಲಿ ಅಯ್ಯೋ ನಮ್ಗೆ ಎದೆ ನೋವು, ಅಯ್ಯೋ ನಮ್ಗೆ ಹೊಟ್ಟೆ ನೋವು, ತಲೆನೋವು ಅಂತೇಳಿ ನಾಟಕ ಆಡ್ಕೊಂಡು ಆಸ್ಪತ್ರೆಗೆ ಹೋಗಿ ನ್ಯಾಯಾಂಗ ಬಂಧನದಲ್ಲಿದ್ದಾರಲ್ಲ ಅವರೆಲ್ಲರೂ ಕೂಡ ವಾಪಸ್ ಕಸ್ಟಡಿಗೆ ತಗೋಬೇಕು, ವಿಚಾರಣೆಗಳು ಪಡಿಸಬೇಕು. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಇವತ್ತು ಗಂಭೀರವಾದಂತಹ ಆರೋಪವನ್ನ ಕೂಡ ಮಾಡ್ತಿದ್ದಾರೆ. ಬಾರ್ ಲೈಸೆನ್ಸ್ ಹೆಸರಲ್ಲಿ ಬಹುಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಆರ್.ಬಿ. ತಿಮ್ಮಾಪುರ ಸಾರಥ್ಯದ ಇಲಾಖೆಯಲ್ಲಿ ಲಂಚಾವತಾರ ಕೇಳಿ ಬಂದಿರೋದು. ಅಬಕಾರಿ ಇಲಾಖೆಯಲ್ಲಿ 3642 ಕೋಟಿ ಬೃಹತ್ ಹಗರಣ ಆಗಿದೆ. ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು. ಭ್ರಷ್ಟಾಚಾರದ ವಿಚಾರ ಹೊರಗಡೆ ಬಂದಾಗ ಅದರಿಂದ ಹಿಂದೆ ಸರಿಯಬೇಕು, ಇನ್ನು ಮುಂದೆ ಮಾಡಬಾರದು, ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅದನ್ನ ತಡೀಬೇಕು ಅನ್ನುವಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ಕೊಳ್ಳೋದು. ಆದ್ರೆ ಏನ್ ಮಾಡ್ತಾ ಇದೆ? ಮಾನ್ಯ ಅಶೋಕ್ ಅವರು ಹೇಳಿದ್ರು, ಇಡಿಯಾಗಿ ಬಿಚ್ಚಿ ಹೇಳಿದ್ರು. ಎಷ್ಟಾಯ್ತು ಅಂತಂದ್ರೆ 3642 ಕೋಟಿ ರೂಪಾಯಿಗಳು 3642 ಕೋಟಿ ರೂಪಾಯಿಗಳು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಈಗ ನಡೆದಿದೆ. ಅವರು ಟೋಟಲ್ ಹೇಳಲಿಲ್ಲ, ಕಲೆಕ್ಟ್ ಮಾಡಿ ಬಿಡಿಯಾಗಿ ಹೇಳಿದ್ರು. ಲಂಚ ಕಲೆಕ್ಟ್ ಅಷ್ಟೇ. ಎಷ್ಟು ಕಲೆಕ್ಟ್ ಮಾಡ್ತಾರಂದ್ರೆ 3642 ಇದು ಫ್ರೆಶ್ ಆಗಿ ಕೊಡ್ತಕ್ಕಂಥ ಲೈಸೆನ್ಸ್ಗಳಿಗೆ. ಇದಾದ್ಮೇಲೆ ಅಷ್ಟಕ್ಕೆ ನಿಲ್ಲೋದಿಲ್ಲ, ಅದು ರಿನ್ಯೂವಲ್. ಇದು ಹೇಗಿದೆ ಅಂತಂದ್ರೆ ಈ ಸರ್ಕಾರದ ಕತೆ, ಕೆಲವು ಮೊದಲೇ ಹೇಳಿದ್ದೀವಿ ನಾವು, ಕೆಲವನ್ನ ರೆಂಟ್ ಕೊಡ್ತಾರೆ ಲೀಸ್ಗೆ, ಕೆಲವು ಇಲಾಖೆಗಳನ್ನ ರೆಂಟ್ಗೆ, ಕೆಲವು ಇಲಾಖೆಗಳನ್ನ ಸೇಲ್ಗೆ. ಲಾಸ್ಟ್ ಟೈಮ್ ಹೇಳಿದ್ವಿ ನಾವು.
ಈ ಸರ್ಕಾರವೇ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಅಲ್ಲಿ ಇದೆ ಈಗ ಅಂತ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಹೇಳೋರು,